ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಜರುಗಿಸಲಾಗುತ್ತೆ. ಸಹಜವಾಗಿ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಶವವನ್ನು ಹೂಳಲ್ಲ, ಬದಲಾಗಿ ಶವವನ್ನು ಸಮಾಧಿ ಮಾಡಲಾಗುತ್ತೆ. ಹಾಗಾಗಿ ನಾವು ಆಗಲೇ ನಿಮ್ಗೆ ತೋರಿಸಿದ್ವಿ ಆ ಗುಂಡಿಯನ್ನು ಹೇಗೆ ಸಮಾಧಿ ಸ್ಥಳವಾಗಿ ನಿರ್ಮಿಸಲಾಗಿದೆ ಅಂತ. ಮತ್ತು ಅವರ ದೇಹವನ್ನು ಪದ್ಮಾಸನ ರೀತಿಯಲ್ಲಿ ಕೂರಿಸಿರ್ತಾರೆ. ಈಗಾಗಲೇ ಅದನ್ನು ಮಾಡಿದ್ದಾರೆ. ಅದಕ್ಕೂ ಮೊದಲು ದೇಹವನ್ನು ಶುದ್ಧಿ ಮಾಡಿ ಪದ್ಮಾಸನ ರೀತಿಯಲ್ಲಿ ಕೂರಿಸಿ ಅವರ ಹಣೆಗೆ ವಿಭೂತಿಯನ್ನು ಬಳಿದು ಬಹಳ ದುಃಖದಿಂದ ಕಳಿಸ್ಕೊಡಲ್ಲ, ಬಹಳ ಸಂಭ್ರಮದಿಂದ ಅವರನ್ನು ಬೀಳ್ಕೊಡುವಂತಹ ಕ್ಷಣ ಇದಾಗಿರುತ್ತೆ. ಅದನ್ನು ಎಲ್ಲವನ್ನೂ ಕೂಡ ಈಗ ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಅವರ ಹಿರಿಯ ಪುತ್ರ ಇದನ್ನು ತಂದೆಯ ಅಂತಿಮ ವಿಧಿವಿಧಾನಗಳನ್ನು ಜರುಗಿಸ್ತಾ ಇದ್ದಾರೆ. ಸದ್ಯ ಇಲ್ಲಿ ದೇಹವನ್ನು ಶುದ್ಧಿ ಮಾಡೋದು ಅಥವಾ ಅಲ್ಲಿ ಹೊಸ ಬಟ್ಟೆಯನ್ನು ತೊಡಿಸೋದು ಈ ಪ್ರಕ್ರಿಯೆಗಳನ್ನು ಮಾಡಲ್ಲ ಅನಿಸುತ್ತೆ. ಬಹುತೇಕ ಆ ಒಂದು ಚಟ್ಟದಲ್ಲಿ ಮೆರವಣಿಗೆ ಪಲ್ಲಕ್ಕಿಯಲ್ಲಿ ಕೂರಿಸೋ ಮುಂಚಿತವಾಗಿ ಅದನ್ನು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಆ ಜಾಗವೂ ಕೂಡ ಅಷ್ಟು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇನ್ನೇನಿದ್ರು ನೇರವಾಗಿ ಸಮಾಧಿಯನ್ನು ಮಾಡುವಂತಹ ಪ್ರಕ್ರಿಯೆಗಳಾಗುತ್ತೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸರ್ಕಾರಿ ಗೌರವಗಳನ್ನು ಸಮರ್ಪಣೆ ಮಾಡ್ತಾರೆ. ಈಗಾಗಲೇ ಸರ್ಕಾರದ ವತಿಯಿಂದ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಬಹುತೇಕ ಸಚಿವರುಗಳ ಆಗಮನ ಆಗಿದೆ, ಶಾಸಕರ ಆಗಮನ ಆಗಿದೆ, ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ದಿನೇಶ್ ಗುಂಡೂರಾವ್ ಅವರ ಆಗಮನವೂ ಕೂಡ ಅಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ತುಂಬ ಜನ ಸೇರ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅವರುಗಳು ಒಳಗೆ ಬರಲಿಕ್ಕೂ ಕೂಡ ಒಂದು ಸ್ವಲ್ಪ ತ್ರಾಸ ಆಗ್ತಾ ಇದೆ. ಸದ್ಯ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಅವರ ಪುತ್ರರು ನೆರವೇರಿಸ್ತಾ ಇದ್ದಾರೆ. ವರ್ಷ ವಯಸ್ಸಿನ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಅವರ ಬಹಳ ನೆಚ್ಚಿನ ಸ್ಥಳವಾಗಿರುವಂತಹ ಕಲ್ಲೇಶ್ವರ ಮಿಲ್ನಲ್ಲಿ ನೆರವೇರಿಸಲಾಗ್ತಾ ಇದೆ. ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಈಗ ಶಾಮನೂರು ಶಿವಶಂಕರಪ್ಪ ಅವರ ಸಮಾಧಿಯನ್ನು ಕೂಡ ನಿರ್ಮಿಸಲಾಗುತ್ತೆ. ಅವರ ಇಡೀ ಕುಟುಂಬಸ್ಥರು ಆ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗುತ್ತೆ.
ಯಾರು ಎಲ್ಲ ಅಡ್ಡ ಇದ್ದಾರೆ. ಅಣ್ಣ ಡೌನ್ ಆಗಿ ವೈಟ್ ಶರ್ಟ್ ಜರುಗ್ತೈತೆ ಸರ್. ನೀರು ಕೊಡಲ್ಲ, ಕುಡಿಯೋ ನೀರು ಬಂದ
ವೈಟ್ ಶರ್ಟು ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಸಂಜೆ 6:45ಕ್ಕೆ ನಿಧನ ಹೊಂದಿದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ. ಇವತ್ತು ದಾವಣಗೆರೆಯಲ್ಲೆಲ್ಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ತದನಂತರ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಈ ವಿಧಿವಿಧಾನಗಳನ್ನು ಪೂರೈಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಬಾಳೆಹಣ್ಣು ರಂಬಪ್ಪು ಹಾಂ ಅಲ್ಲೊಬ್ರು ನೋಡ್ರಿ ಆ ಥರ ಇರ್ತಾರೆ, ಅಲ್ಲೊಬ್ರು ಇದಾರಲ್ಲ ಆ ಥರ ಇರ್ತಾರೆ ನೋಡ್ರಿ, ಅಲ್ಲೊಬ್ರು ಇದ್ದಾರೆ ಆ ಥರ ಇರ್ತಾರೆ ನೋಡಿ. ಹಿಂಗೊಂದು ಆ ಕಡೆ ಒಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಾಲಿ ಶಾಸಕರು ಸಹ ಇದ್ದಿದ್ದವರು. ಅವರಿಗೆ ಗೌರವವನ್ನು ನೀಡೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗಮಿಸಿ ಗೌರವವನ್ನು ನೀಡಲಾಯಿತು. ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ನೀಡಲಾಗಿದೆ. ಗಾಳಿಯಲ್ಲಿ 3 ಸುತ್ತು ಗುಂಡನ್ನು ಸಿಡಿಸಿ ಗೌರವವನ್ನು ಸಲ್ಲಿಕೆಯನ್ನು ಮಾಡಲಾಯಿತು. ಅನೇಕರು ಬಂದು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡ್ರು. ಸೊ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನು ಹೊದಿಸಿ, ಅದೇ ಸರ್ಕಾರಿ ಸಕಲ ಗೌರವ ಅಂತ ಹೇಳೋದು, ಅದನ್ನು ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರವರ ಅಂತ್ಯಕ್ರಿಯೆ. ಸೊ ಕಲ್ಲೇಶ್ ಅನ್ನುವಂಥದ್ದು ಅವರ ತಂದೆಯ ಹೆಸರು. ಸೊ ಹಾಗಾಗಿ ಅವ್ರದ್ದು ಆ ಹೆಸರಿನಲ್ಲಿದ್ದಂಥ ಮಿಲ್ಲು, ರೈಸ್ ಮಿಲ್ಲು, ಅವರ ಪತ್ನಿ ಪಾರ್ವತಿಯವರದ್ದು ಕೂಡ ಅಲ್ಲೇ ಸಮಾಧಿ ಇದೆ. ಸೊ ಅದರ ಪಕ್ಕದಲ್ಲೇ ಈಗ ಶಾಮನೂರು ಶಿವಶಂಕರಪ್ಪನವರದ್ದು ಕೂಡ ಅಂತ್ಯಕ್ರಿಯೆಯನ್ನು ಅಲ್ಲೇ ನೆರವೇರಿಸಲಾಗಿದೆ. ಸೊ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಅಲ್ಲೇ ಇದ್ದಾರೆ. ಈ ಕಡೆಗೆ DCM DK ಶಿವಕುಮಾರ್ ಅವರು ಇದ್ದಾರೆ. ಅವರಿಗೆ ರಾಷ್ಟ್ರಧ್ವಜವನ್ನು ಕುಟುಂಬಕ್ಕೆ ನೀಡಲಾಗ್ತಾ ಇದೆ. ಗೌರವಗಳೊಂದಿಗೆ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಸರ್ಕಾರದ ವತಿಯಿಂದ ಬರಬೇಕಾಗತ್ತೆ. ಹಾಗಾಗಿ ಉಪಮುಖ್ಯಮಂತ್ರಿಗಳೇ ಎಲ್ಲವನ್ನ ಕೂಡ ಈಗ ಗೌರವ ಸರ್ಕಾರದಿಂದ ಕೊಡುವಂಥ ಗೌರವವನ್ನು ನೀಡುವಂಥ ಕೆಲಸ ಮಾಡಿದರು. MB ಪಾಟೀಲ್ ಅವರಿದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಕೂಡ ಸಚಿವರೇ ಆಗಿದ್ದಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಬರಬೇಕಾಗಿತ್ತು. ಅವರಿಗೆ ಒಂದಿಷ್ಟು ವಿಮಾನದ ವ್ಯತ್ಯಯವಾಗಿ ಒಂದಿಷ್ಟು ಬರೋದು ಕಷ್ಟ ಆಗಿತ್ತು. ನೋಡ್ತಾ ಇದ್ದೀರಾ, ಸರ್ಕಾರದಿಂದ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದರು. ತದನಂತರ ರಾಷ್ಟ್ರಧ್ವಜವನ್ನು ಏನು ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರದ ಮೇಲೆ ಹೊಚ್ಚಲಾಗಿತ್ತು, ಅದನ್ನು ಗೌರವಪೂರ್ಣಕವಾಗಿ ಆ ಕುಟುಂಬದವರಿಗೆ ಕೊಡಬೇಕಾಗತ್ತೆ. ಅಲ್ಲಿ ಸಚಿವರು ಆಗಿದ್ದಂಥ SS ಮಲ್ಲಿಕಾರ್ಜುನ್ ಅವರಿದ್ದಾರೆ ಅಲ್ಲಿ. ಅವರು ಸಚಿವರು ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪನವರ ಮಗ ಕೂಡ. ಹಾಗಾಗಿ ಅವರಿಗೆ ಅದನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಅದನ್ನು ಹಸ್ತಾಂತರವನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಅನೇಕ ಸ್ವಾಮೀಜಿಗಳು, ಶ್ರೀಗಳೆಲ್ಲ ಬಂದಿದ್ದಾರೆ. ಅವರು ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಏನು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕಾಗಿತ್ತು, ಆ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ಎಲ್ಲ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಯಿತು. ಸೊ ಸೊಸೆ ಕೂಡ ಇದ್ದಾರೆ. ಇದೇ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾನೇ ಕಂಟೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದರು ಶಾಮನೂರು ಶಿವಶಂಕರಪ್ಪನವರು. ತದನಂತರ ಬೇಡ ಸೊಸೆಯನ್ನು ನಿಲ್ಲಿಸೋಣ ಅಂಥೇಳಿ ಆವಾಗ ಅಖಾಡಕ್ಕೆ ಇಳಿಸಿದ್ರಲ್ಲಿ. ಆ ಕಡೆಯಿಂದ ಯಾರು ಅಖಾಡಕ್ಕೆ ಇಳಿತಾರೆ ಅಂತ ನೋಡಿಕೊಂಡು, ಆಮೇಲೆ ವ್ಯಕ್ತಿ ಒಂಥರ ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಕ್ಟ್ರು. ಸೊ ಶಾಮನೂರು ಶಿವಶಂಕರಪ್ಪನವರು ಅವರನ್ನು ಹತ್ತಿರದಿಂದ ಬಲ್ಲವರು ತುಂಬ ಚೆನ್ನಾಗಿ ಹೇಳ್ತಾರೆ. ಬರೀ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರಿ, ಏನು ಇಷ್ಟೊಂದು ನೇರ ನಿಷ್ಠುರದಿಂದ ಮಾತಾಡ್ತಾ ಇರೋರು ಅಂತಂದಾಗ ಹಂಗಿರಲ್ಲ. ಹತ್ತಿರದಿಂದ ನೋಡಿದಾಗ ವ್ಯಕ್ತಿ ಎಷ್ಟು ಸೌಮ್ಯ ಸ್ವಭಾವದವರು, ಎಷ್ಟು ಮಾನವೀಯತೆ ಮೌಲ್ಯಗಳನ್ನು ತುಂಬಿಕೊಂಡಿರುವಂಥ ವ್ಯಕ್ತಿ ಅನ್ನುತ್ತೆ. ಸೊ ಅಂತಹ ವ್ಯಕ್ತಿ ಶಾಮನೂರವರು. ಆರಂಭದ ಜೀವನಗಳು PUCಯನ್ನು ಮುಗಿಸಿದ ನಂತರ ಕಟ್ಕೊಂಡಂಥ ಜೀವನ, ಉದ್ಯೋಗವನ್ನು ಶುರು ಮಾಡಿದ್ದು ರೈಸ್ ಮಿಲ್ನಿಂದ. ತದನಂತರ ಅನೇಕ ಉದ್ಯೋಗಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ನಗರಸಭೆ ಸದಸ್ಯರಾಗಿ, ನಗರಸಭೆ ಅಧ್ಯಕ್ಷರಾಗಿ, ಆಮೇಲೆ ಶಾಸಕರಾಗಿ, ಲೋಕಸಭೆಗೂ ಕೂಡ ಕಂಟೆಸ್ಟನ್ನು ಮಾಡಿ, ತದನಂತರ ಮತ್ತೆ ವಾಪಸ್ ಶಾಸಕರಾಗಿ, 3 ವರ್ಷ ಸಚಿವರಾಗಿ. ಬಟ್ ರಾಜಕೀಯದಲ್ಲಿ ಅವರಿಗೆ ಸಿಗಬೇಕಾಗಿರುವಂಥದ್ದು ಸ್ವಲ್ಪ ಪಕ್ಷ ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆಯಿತು.
KPCಯ ಖಜಾಂಚಿ ಕಾರ್ಯದರ್ಶಿಯಾಗಿ ಅವರು ಸುದೀರ್ಘವಾಗಿ ಇದ್ದಂಥದ್ದು. ಅದನ್ನು ಹೊರತುಪಡಿಸಿಬಿಟ್ರೆ 3 ವರ್ಷ ಮಾತ್ರ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದವರಿಗೆ ಆ ನೋವು ಇತ್ತು. ಮತ್ತು ಜೊತೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಕೂಡ ಅವರಲ್ಲಿ ಇದ್ದಿದ್ದು. ಇನ್ನು ಅಂತ್ಯಕ್ರಿಯೆಯಲ್ಲಿ ಪಂಚಪೀಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದನ್ನು ನೀವು ನೋಡ್ತಾ ಇದ್ದೀರಾ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರವರ ಅಂತ್ಯಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಹೇಳಿ. ಸೊ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಈ ದೃಶ್ಯಗಳು, ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸರ್ಕಾರದಿಂದ ಕೊಡಬೇಕಾಗಿರುವಂಥ ಗೌರವವನ್ನು ಈಗಾಗಲೇ ಕೊಟ್ಟಾಗಿದೆ. ಅದಾದ ನಂತರ ಈಗ ಕುಟುಂಬದಿಂದ ನೆರವೇರಬೇಕಾಗಿರುವಂಥ ಅಂತ್ಯಕ್ರಿಯೆಯ ಏನಿರುತ್ತೆ ಅದನ್ನು ಮಾಡಲಾಗತ್ತೆ. ಸೊ ವಿಭೂತಿ ಗಟ್ಟಿಯಿಂದ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಸುಡುವಂಥ ಸಂಪ್ರದಾಯ ಇದ್ದರೆ ಅಗ್ನಿಸ್ಪರ್ಶವನ್ನು ಮಾಡೋದಾದರೆ ಅಲ್ಲಿ ಗಂಧವನ್ನು ಹೇಗೆ ಬಳಕೆಯನ್ನು ಮಾಡ್ತಾರೆ, ಗಂಧದ ತುಕುಡಿಯನ್ನು, ಹಾಗೆ ಇಲ್ಲಿ ವಿಭೂತಿಯನ್ನು ಬಳಕೆಯನ್ನು ಮಾಡ್ತಾರೆ. ಸೊ ಅಲ್ಲಿ HD ರೇವಣ್ಣ ಅವರು ಕೂಡ ಹೋಗಿದ್ದಾರೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕ್ಕೆ. ಎಲ್ಲ ರೀತಿಯಾದಂಥದ್ದು ಕೂಡ ಅಂತ್ಯಕ್ರಿಯೆಯಲ್ಲಿ ಯಾವುದೂ ಕೂಡ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಆಮೇಲೆ ಅವರು ಪಕ್ಷಾತೀತವಾಗಿ ಒಂಥರ ಅಜಾತ ಶತ್ರು ರೀತಿಯಲ್ಲಿ ಯಾರ ವಿರೋಧಗಳನ್ನು ಕೂಡ ಕಟ್ಕೊಳ್ತಾ ಇರಲಿಲ್ಲ ಆ ವ್ಯಕ್ತಿ. ಸೊ ಹಾಗಾಗಿನೇ ಇಷ್ಟೊಂದು ಜನಸಾಗರವನ್ನು ನೋಡೋಕ್ಕೆ ನಿಮಗೆ ಸಿಗುತ್ತೆ, ಇಲ್ಲದಿದ್ದರೆ ಸಿಗೋದಿಲ್ಲ. ತುಂಬ ಅಪರೂಪ ಜನ ಹೋದಾಗ ಏನು ಹೊತ್ಕೊಂಡು ಹೋಗ್ತೀಯಾ ಅಂತ. ಇಷ್ಟೊಂದು ಜನರನ್ನು ಸಂಪಾದನೆ ಮಾಡ್ಕೊಂಡಿರೋದು ಹೊತ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಇರೋದು. ಇದ್ದಾಗ ಹೇಗಿರ್ತೀವಿ ಅನ್ನೋದಕ್ಕಿಂತಲೂ ಹೋಗೋ ಟೈಮಲ್ಲಿ ನೀನು ಏನು ಗಳಿಸಿದ್ಯಾ ಅನ್ನೋದು ಇಲ್ಲೇ ಗೊತ್ತಾಗೋದು. ಎಷ್ಟು ಜನ ಸೇರ್ಕೊಳ್ತಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನರಿಗೆ ನಿನಗೆ ಅಯ್ಯೋ ಪಾಪ ಅನ್ನುವಂಥ ರೀತಿಯಲ್ಲಿ ಬರುತ್ತಲ್ಲ, ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾರಲ್ಲ, ಅದು ನಿಜವಾಗಿಯೂ ಕೂಡ ಹೋಗಿದ್ದು ಒಳ್ಳೇದಾಯ್ತು ಬಿಡು ಅನ್ನುವಂಥವ್ರು ಇರ್ತಾರಲ್ಲ, ಅಂತಹ ಸಾವಲ್ಲ. ಈ ಥರ ಇರಬೇಕು. ಬಂದಾಗ ಅಯ್ಯೋ ಇನ್ನೂ ಇರಬೇಕಾಗಿತ್ತಲ್ವ ಅನ್ನೋ ರೀತಿಯಲ್ಲಿ. 95 ವಯಸ್ಸಾದರೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳನ್ನು ಗಳಿಸಿದ್ದು. ಇದಕ್ಕೆ ಸಾಕ್ಷಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೊಂದು ಜನ ಸೇರಿದ್ದು, ಆ ಪೂರ್ತಿ ಮೆರವಣಿಗೆ ಮಾಡ್ಕೊಂಡು ಬರಬೇಕಾದ್ರೆ ಜನ ಸೇರಿದ್ದು. ಅಂತ್ಯಕ್ರಿಯೆ ನೆರವೇರಲಾಗ್ತಾ ಇದೆ. ಈಗ ವಿಭೂತಿ ಗಟ್ಟಿಯಿಂದ ಅಂತ್ಯ ಸಂಸ್ಕಾರವನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಕೊಟ್ಟಾಯ್ತು ಈಗಾಗಲೇ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಯಾವ ಕಾರ್ಯಕ್ರಮ ನಡಿಬೇಕು ಅವೆಲ್ಲವೂ ಕೂಡ ನಡೀತಾ ಇದೆ. ಆಮೇಲೆ ತುಂಬ ಅದು ವೈಯಕ್ತಿಕವಾಗಿರುವಂಥದ್ದು. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬಾರ್ದಲ್ಲಿ ಆ ಕುಟುಂಬದವರಿಗೆ ಬಿಡಬೇಕು. ಕೊನೆಯ ಕ್ಷಣದಲ್ಲಿ ಆ ಕುಟುಂಬದವ್ರು, ನೀವು ಬರ್ತೀರಾ, ನೀವು ಹೋಗ್ಬಿಡ್ತೀರಾ, ಆ ಕುಟುಂಬದವ್ರಿಗೆ ಕೊನೆಯದನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ VVIPಗಳ ಸಮಸ್ಯೆನೇ ಇದೇ ಆಗುತ್ತೆ. ಕೊನೆ ಅಂತ್ಯಕ್ರಿಯೆ ಎಲ್ಲ ಮಾಡಬೇಕಾದಾಗ ಕೊನೆಯವ್ರ ಮುಖ ನೋಡೋಕ್ಕೂ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅಂತ್ಯಕ್ರಿಯೆನೂ ನೋಡೋಕ್ಕಾಗಲಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ಜನ ಸೇರ್ಕೊಂಡ್ಬಿಡ್ತಾರೆ, ತುಂಬ ಜನ ಸೇರ್ಕೊಂಡ್ಬಿಟ್ಟಾಗ ಹಂಗೆ ಆಗ್ಬಿಡುತ್ತೆ. ಇಲ್ಲೂ ಹಾಗೆ ಆಗಿದೆ. ಈಗ ಅವರ ಪಾರ್ಥಿವ ಶರೀರವನ್ನು ಈಗ ತೊಗೊಂಡು ಬರ್ತಾರೆ. ಸೊ ಕಲ್ಲೇಶ್ವರ ರೈಸ್ ಮಿಲ್ನಿಂದ ನೇರವಾಗಿ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ವಿ. ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲೇ ನೆರೆದಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ವಿಭೂತಿಗಳನ್ನು ತರ್ತಾ ಇದ್ದಾರೆ. ಇಡೀ ಬಾಕ್ಸ್ಗಳಲ್ಲೆಲ್ಲ ಬೇಕಾಗಿರುವಂಥದ್ದು ಏನೆಲ್ಲ ಅಂತ್ಯಕ್ರಿಯೆಗೆ ಬೇಕಾಗಿದೆ ಅವುಗಳನ್ನೆಲ್ಲ ಒಂದೊಂದಾಗಿಯೇ ತಂದಿಟ್ಕೊಂಡಿದ್ದಾರೆ. ಬಟ್ ಇನ್ನೊಂದಿಷ್ಟು ಬೇಕಾಗಿದೆ, ಅವುಗಳನ್ನು ಈಗ ತೊಗೊಳ್ತಾ ಇದ್ದಾರೆ. ವಿಭೂತಿ ಗಟ್ಟಿಗಳು ಈಗ ಬಾಕ್ಸಲ್ಲಿ ಬರ್ತಾ ಇರೋದು. ತದನಂತರ ಪಾರ್ಥಿವ ಶರೀರವನ್ನು ಕೂಡ ಅಲ್ಲಿಟ್ಟು ವಿಭೂತಿ ಗಟ್ಟಿಗಳಿಂದ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ವಿಭೂತಿ ಗಟ್ಟಿ ಅಂದರೆ ಏನು ಒಂದೇ ಬರೋದಲ್ಲಿ ಯಾಕೆ ಇಡಬೇಕು ಅಂತಂದಾಗ ಅವರ ನಂಬಿಕೆಗಳು ಅದರಲ್ಲಿ ಏನಿದೆ ಅನ್ನುವಂಥದ್ದು ಇರುತ್ತೆ. ಅದು ಸಹ ನಮಗೆ ಸಗಣಿಯಿಂದ ಮಾಡಿರುವಂಥ ಕುಳ್ಳೇನಿರುತ್ತೆ, ಅದನ್ನು ಸುಟ್ಟಾಗ ಬರುವಂಥ ಪುಡಿಯಿಂದ ಮಾಡಿರುವಂಥದ್ದೇ ವಿಭೂತಿ. ಅದರಿಂದ ವಿಭೂತಿಯ ಗಟ್ಟಿಗಳನ್ನು ಮಾಡಿರ್ತಾರೆ. ಅದು ನಿಜವಾಗಿಯೂ ಕೂಡ ವಿಭೂತಿ ಅಂತ ಹೇಳಿ, ಸುಣ್ಣ ಅಲ್ಲ. ಅದು ಕೂಳೇನಿರುತ್ತೆ, ಸಗಣಿಯನ್ನು ತಟ್ಟಿರ್ತಾರಲ್ವ, ಅದರಿಂದ ಸುಟ್ಟಾಗ ಬಂದಿರುವಂಥ ಬೂದಿ ಏನಿರುತ್ತೆ ಅದರಿಂದ ರೆಡಿ ಮಾಡಿರುವಂತಹ ವಿಭೂತಿ. ಸೊ ವಿಭೂತಿ ಗಟ್ಟಿಗಳಿಂದ ಅಲ್ಲಿ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾರೆ. ತುಂಬ ಜನ ಸೇರಿಕೊಂಡಾಗ ಸ್ವಲ್ಪ ಕುಟುಂಬದವರಿಗೆ ಕೊಡಬೇಕು ಅವಕಾಶಗಳನ್ನು. ಕೊನೆಯದಾಗಿ ನೋಡೋಕ್ಕೂ ಕೂಡ ಅವಕಾಶ ಬಿಡಬೇಕು. ಪಾಪ ಕುಟುಂಬದವರು ಒಂದು ಕೊನೆಯದಾಗಿ ಅಂತ್ಯಕ್ರಿಯೆಯನ್ನು ನೋಡಿಕೊಂಡು ನಮಸ್ಕಾರ ಮಾಡೋಕ್ಕೆ ಅವಕಾಶಗಳನ್ನು ಕೊಡಬೇಕು. ಎಲ್ಲ ಜನನೇ ಸೇರ್ಕೊಂಡ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಈಗ ಪಾರ್ಥಿವ ಶರೀರವನ್ನು ತರುತ್ತಾ ಇದ್ದಾರೆ. ಸೊ ಅಲ್ಲಿ ಒಳಗಡೆ ಕೂರಿಸುವಂಥ ಕೆಲಸ, ಪಾರ್ಥಿವ ಶರೀರವನ್ನು ಕೆಳಗಡೆ ಕೂರಿಸ್ತಾ ಇದ್ದಾರೆ. ಅವರ ಸಂಪ್ರದಾಯದ ಪ್ರಕಾರ ಮಲಗಿಸೋದಿಲ್ಲ, ಕೂರಿಸ್ತಾರೆ. ಒಳಗಡೆಗೆ ಗುಂಡಿ ಏನು ತೆಗೆದಿರ್ತಾರೆ, ಅದರೊಳಗಡೆಗೆ ಇನ್ನೊಂದು ರೀತಿಯಾದಂತಹ ಕಿಂಡಿಯನ್ನು ಮಾಡಿರ್ತಾರೆ. ಅದರ ಒಳಗಡೆಗೆ ಗದ್ದುಗೆಯಲ್ಲಿ ಕೂರಿಸ್ತಾರೆ. ಇದು ಗದ್ದುಗೆ ಅಂತ ಕರೆಯೋದು. ಅದರೊಳಗಡೆ ಕೂರಿಸ್ತಾರೆ.
ಕೂರಿಸ್ಬಿಟ್ಟು ಈ ಅವರ ಸಂಪ್ರದಾಯಗಳೇನಿರುತ್ತೆ ಅವ್ರವ್ರು ಮಾಡ್ತಾರೆ. ನಡೀತಾ ಇದೆ ಕಾರ್ಯಕ್ರಮ.